ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಬಂದು ಹಿಂದಿನ ದಿವಸ ಹೆಸರು ಕಾಳು ಒಕ್ಕಲಿ ಎಲ್ಲ ಮುಗಿದಿತ್ತು ಫ್ರೆಂಡ್ಸ್. ಹಂಗಾಗಿ ಸ್ವಲ್ಪ ಉದ್ದು ಎಲ್ಲ ಹಸಿ ಇತ್ತು ಅಂಥೇಳಿ ಹಾಗೆ ಬಳ್ಳಿನ ತೊಗೊಂಡು ಬಂದು ಮನೆಯಲ್ಲೇ ಒಣ ಹಾಕ್ತಾಯಿದ್ವಿ ನಾನು ಮತ್ತು ನನ್ನ ತಮ್ಮ. ನೋಡ್ತಾ ಇದ್ರಲ್ಲ, ಸ್ವಲ್ಪ ಹಸಿ ಇರೋದ್ರಿಂದ ಅದನ್ನು ಮಿಷನ್ಗೆ ಹಾಕಿ ಕೊಡಲಿಲ್ಲ. ಮತ್ತು ಈ ಕಡೆ ಮಧ್ಯಾಹ್ನದ ಅಡುಗೆ ಬೆಳಗ್ಗೆ ಟಿಫನ್ ಅಂತೂ ಉಪ್ಪಿಟ್ಟು ಮಾಡ್ಕೊಂಡಿದ್ವಿ. ಮಧ್ಯಾಹ್ನಕ್ಕೆ ಸ್ವಲ್ಪ ಬೇಳೆ ಸಾಂಬಾರು ಮಾಡಿದ್ರಾಯಿತು, ಹಾಗೆ ಅನ್ನ ಸಾಂಬಾರು ಅಷ್ಟೇ ಮಾಡ್ಕೊಂಡ್ರಾಯ್ತು ಅಂತೇಳಿ ಮಾಡ್ಕೊತಾ ಇದ್ದೆ. ಈ ಕಡೆ ಬೇಳೆ ಎಲ್ಲ ತೊಳೆದಾಯಿತು, ಪಾತ್ರೆನೂ ಎಲ್ಲ ಆಗಿತ್ತು. ಹಾಗೆ ಹೊರಗಡೆ ಸ್ವಲ್ಪ ಟೊಮೆಟೊ ಬಿಟ್ಟಿತ್ತು ಫ್ರೆಂಡ್ಸ್. ಆ ಟೊಮೆಟೊನ ಈಗ ಹರ್ಕೊಂಡು ಬರೋಕ್ಕೆ ಹೋಗ್ತಾಯಿದ್ದೀನಿ. ನೋಡ್ತಾ ಇದ್ರಲ್ಲ, ಈಗ ಶ್ರಾವಣ ಮಾಸದಲ್ಲೇ ಮುಂಗಾರು ಬೆಳೆ ಬರುತ್ತೆ ಫ್ರೆಂಡ್ಸ್. ಅಂದರೆ ಹೆಸರು ಕಾಳು ಬೆಳೆ ಇವಾಗನೇ ಬರೋದು, ಹಾಗಾಗಿ ತುಂಬಾ ಕೆಲಸ ಆಗುತ್ತೆ. ನೋಡ್ತಾ ಇದ್ರಲ್ಲ, ಮನೆಯಲ್ಲೇ ಬೆಳೆದಿರುವಂಥ ಟೊಮೆಟೊ ಹಣ್ಣು. ಇದೊಂದು ಗಿಡ ಬೆಳೆದಿತ್ತು, ಹಾಗೆ ಅದನ್ನು ಬೆಳೆಸಿ ಬಿಟ್ಟಿದ್ವಿ. ಅದೇ ಹಣ್ಣನ್ನು ತಗೊಂಡು ಇವತ್ತು ಟೊಮೆಟೊ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ಬಿಟ್ಟಿರುವಂಥ ತರಕಾರಿ ಆಗಲಿ ಸೊಪ್ಪಾಗಲಿ ಅದನ್ನು ಅಡುಗೆ ಮಾಡಿ ಊಟ ಮಾಡೋದರಲ್ಲಿ ಇರೋ ರುಚಿ ಖುಷಿನೇ ಬೇರೆ ಆಗುತ್ತೆ ಫ್ರೆಂಡ್ಸ್. ಏನಂತೀರಾ? ಈ ರೀತಿಯಾಗಿ ಅನ್ನ ಕಟ್ ಮಾಡಿಕೊಂಡೆ. ಈ ಕಡೆ ಪಾಲಕ್ ಸೊಪ್ಪೆಲ್ಲ ಹಾಕಿದ್ದೆ. ಒಂದು ಸಲ 2 ಸಲ ಸಾಂಬಾರು ಮತ್ತು ಒಂದು ಸಲ ಪಾಲಕ್ ರೈಸ್ ಕೂಡ ನಾನು ಮಾಡಿದ್ದೆ. ಮತ್ತು ಕೂಡ ಮಳೆ ಬರೋ ಮೋಡ ಎಲ್ಲ ಆಗಿತ್ತು. ಒಳಗಡೆ ಬಂದು ಕುಕ್ಕರೆಲ್ಲ ಹಾಕಿಟ್ಕೊಂಡು ಉದ್ದಿನ ಕಾಳನ್ನೆಲ್ಲ ಮುಚ್ಚಿಟ್ಟಾರಾಯಿತು ಅಂಥೇಳಿ ಅಂದ್ಕೊಂಡು ಬರ್ತಾಯಿದ್ದೀನಿ. ಈಗ ನೋಡ್ತಾ ಇದ್ದಿಲ್ಲ ಎಲ್ಲ ಇಷ್ಟೆಲ್ಲ ಕೆಲಸ ಆದಮೇಲೆ, ಅಂದರೆ ಈಗ ಮಧ್ಯಾಹ್ನದ ಊಟಕ್ಕೆ ಏನೇನು ಬೇಕೋ ಅಷ್ಟೇ ಸಿಂಪಲ್ಲಾಗಿ ಅನ್ನ ಮತ್ತು ಬೇಳೆ ಸಾಂಬಾರನ್ನ ಮಾಡಿಕೊಂಡೆ. ಈ ಥರ ಟೊಮೆಟೊ ಹಣ್ಣಿನಿಂದ ಸಾಂಬಾರು ಮಾಡ್ತೀವಲ್ಲ, ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಯಾಕಂದರೆ ಅದು ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ, ಚೆನ್ನಾಗಿರುತ್ತೆ. ನಾವು ಮಾರ್ಕೆಟಲ್ಲಿ ತರೋ ಟೊಮೆಟೊ ಹಣ್ಣಿನ್ಕಿಂತ ಈ ಟೊಮೆಟೊ ಹಣ್ಣಿನ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಕಡೆ ಸಾಂಬಾರು ಒಗ್ಗರಣೆ ಕೂಡ ಹಾಕ್ಕೊಂಡೆ. ಮತ್ತು ನಾನು ನನಗೆ ಪಾರ್ಸಲ್ ಬರೋದು ಇತ್ತು ಅಮೆಝಾನಲ್ಲಿ. ಯಾಕಂದರೆ ನನ್ನದು ಟ್ರೈಪೋಡ್ ಕೂಡ ಮುರಿದೋಗಿತ್ತು ಫ್ರೆಂಡ್ಸ್. ಕೈ ಜಾರಿ ಬಿದ್ದುಬಿಟ್ಟಿತ್ತು, ಹಾಗಾಗಿ ಮುರಿದೋಗಿತ್ತು. ಅದಕ್ಕಾಗಿ ವೇಟ್ ಮಾಡ್ತಾಯಿದ್ದೆ. ಇವತ್ತೇನೋ ಬರ್ಬೋದು. ಬಂದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಈಗ ಮನೆಯಲ್ಲೇ ಮಾಡಿರುವಂಥ ಅಕ್ಕಿ ಹಪ್ಪಳನೂ ಕೂಡ ಅನ್ನ ಸಾಂಬಾರು ಜೊತೆ ಸೈಡ್ಗೆ ಕರಿತಾ ಇದ್ದೆ. ಮನೆಯಲ್ಲೇ ಮುದ್ದೆ ಮಾಡಿ ಅಕ್ಕಿ ಹಪ್ಪಳನ ಮಾಡಿರ್ತೀವಿ. ಬೇಸಿಗೆಯಲ್ಲೆಲ್ಲ ಯಾವ ರೀತಿ ಎಲ್ಲರೂ ಮಾಡ್ತಾರೋ ಅದೇ ರೀತಿಯಾಗಿ ಅಕ್ಕಿ ಹಪ್ಪಳನೂ ಕೂಡ ನಾವು ಕೂಡ ಮಾಡಿ ಇಟ್ಕೊಂಡಿರ್ತೀವಿ. ಇದೊಂಥರ ಅನ್ನ ಸಾಂಬಾರು ಜೊತೆ ಸೈಡ್ಗಿದ್ರೆ ರುಚಿ ಅನಿಸುತ್ತೆ, ಖುಷಿ ಕೂಡ ಇರುತ್ತೆ ಊಟ ಮಾಡೋದಕ್ಕೆ ಅಂತ ಹೇಳ್ತೀನಿ. ಮತ್ತು ಸಾಯಂಕಾಲದ ಹೊತ್ತಿಗೆ, ಅಂದರೆ ನಿನ್ನೆ ಸಾಯಂಕಾಲ ನನ್ನ ಮಗ ಸ್ವಲ್ಪ ಡ್ರಾಯಿಂಗ್ ಮಾಡಿದ್ದ. ಪೇಂಟ್ ಬೇಕು ಅಂತ ಕೇಳಿದಾಗ ಪೇಂಟ್ ತಂದು ಕೊಟ್ಟಾಗ ಈ ಥರ ರೋಡಿಂದೊಂದು ಡ್ರಾಯಿಂಗ್ ಮಾಡಿದ್ದ. ಅವರು ಸ್ಕೂಲಲ್ಲಿ ಕೃಷ್ಣ ಜಯಂತಿ ಇರೋ ಸಂಬಂಧ ಕೃಷ್ಣನ ಒಂದು ಡ್ರಾಯಿಂಗ್ ಕೂಡ ಮಾಡಿದ್ದ. ಅಷ್ಟೊತ್ತಿಗೆ ನಾನು ಮಧ್ಯಾಹ್ನ ಆದಮೇಲೆ ಪಾರ್ಸಲ್ ಕೂಡ ಬಂತು. ಈ ರೀತಿಯಾಗಿ ಟ್ರೈಪೋಡ್ ಇತ್ತು. ಮೊದಲಿಗೂ ಇದೇ ರೀತಿಯಾದ ಟ್ರೈಪೋಡ್ ಕೂಡ ನನ್ನ ಹತ್ರ ಇತ್ತು. ಏನೋ ಗಡಿಬಿಡಿಯಲ್ಲಿ ಸ್ವಲ್ಪ ಕೈ ತಾಗಿಬಿದ್ದು ಮುರಿದೋಗಿತ್ತು. ತುಂಬಾ ಬೇಜಾರಾಯಿತು ಮುರಿದಿದ್ದಕ್ಕೆ. ಒಟ್ಟಿನಲ್ಲಿ ಇದು ಇವತ್ತಿನ ಪುಟಾಣಿ ಲಾಗ್ ಅಂತಲೇ ಹೇಳ್ಬೋದು. ಈ ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು.